ಹೊಸತನವನ್ನು ಹುಡುಕಿ ಸಾಧನೆಗೆ ಪೂರಕವಾದ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ 5ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಐಎಎಸ್ ಮತ್ತು ಐಪಿಎಸ್ ಫೌಂಡೇಶನ್ ಕೋರ್ಸ್ ಪ್ರಾರಂಭಿಸಲಾಗಿದೆ ಎಂದು ಟೈಮ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಬಿಕೆ ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 15ರ ಭಾನುವಾರ ಉಚಿತ ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳ ಜೊತೆ ಪೋಷಕರು ಭಾಗವಹಿಸಬಹುದು ಎಂದು ತಿಳಿಸಿದರು. ಕಳೆದ 4 ವರ್ಷಗಳ ಹಿಂದೆ ಸ್ಥಾಪನೆಯಾದ ಅಕ್ಷರ ಅಕಾಡೆಮಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನು ನೀಡುತ್ತಾ ಬರುತ್ತಿದೆ. ಅಕ್ಷರ ಅಕಾಡೆಮಿಯ ಸ್ಪರ್ಧಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಾನಾ ಹುದ್ದೆಗಳಿಗೆ ಆಯ್ಕೆಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅಕ್ಷರ ಅಕಾಡೆಮಿ ವ್ಯವಸ್ಥಾಪಕ ಡಿಪಿ ಕಾರ್ತಿಕ್, ಬುಕ್ ಹೌಸ್ ವ್ಯವಸ್ಥಾಪಕ ಮಂಜು, ಅಕ್ಷರ ಅಕಾಡೆಮಿ ಉಪನ್ಯಾಸಕ ಸುಹಾಸ್, ಅಕ್ಷರ ಟ್ಯೂಷನ್ ಮೇಲ್ವಿಚಾರಕಿ ಸೌಂದರ್ಯ ಇತರರು ಉಪಸ್ಥಿತರಿದ್ದರು. ವರ್ಷ ಮೈನಸ್ಸು ಅಕ್ಷರ ಅಕಾಡೆಮಿಯಿಂದ. ಅಕ್ಷರ ಬುಕ್ ಹೌಸ್ ಅನ್ನ ಈಗ ಪರವಾಗಿಲ್ಲ, ಅಟ್ಲೀಸ್ಟ್ 10 ವರ್ಷ ಆದ್ಮೇಲೆ ನಮ್ಮ ಮಂಜು ಅದನ್ನ ಲಾಭದಲ್ಲಿ ನೋಡದೇ ಇದ್ರು ನಷ್ಟದಿಂದ ತಳ್ಳಿದ 10 ವರ್ಷ ಆಯ್ತು. 10 ವರ್ಷ ಆದ್ಮೇಲೆ ಬಾಡಿಗೆ ಕಟ್ಟಂಗ್ ಆಗಿದ್ದೀವಿ ಈಗ. ಸೊ ಅಟ್ಲೀಸ್ಟ್ ಒಳ್ಳೆ ವಿಚಾರಗಳನ್ನ ಇಷ್ಟೊಂದೆಲ್ಲ ಹೇಳಿದ್ರು ನೋಡಿ, ಎಷ್ಟೇ ಹೇಳಿದ್ರು ಇದನ್ನ ಪಬ್ಲಿಸಿಟಿ ಮಾಡಕ್ಕಾಗಲ್ಲ. ಒಂದೇನೋ ಹೆಚ್ಚು ಕಮ್ಮಿ ಆದ್ರೆ ಆ ಮದುವೆ ಮನೆ ಇನ್ಸಿಡೆಂಟ್ ಆಗಿದ್ದು ಇಡೀ ಹಾಸನ ಜಿಲ್ಲೆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ನಾವ್ ಇಷ್ಟ ಜನ ಕೂತ್ಕೊಂಡು ಸರ್ ಪ್ಲೀಸ್ ಬನ್ನಿ ಇಂಥದೊಂದು ಆಗ್ತಾ ಇದೆ ಬನ್ನಿ ಬನ್ನಿ ಅಂತಾರೆ. ಶರತ್ ಸರಿಗೆ ಫೋನ್ ಮಾಡಿ ಸರ್ ಇದನ್ನ ಪೋಸ್ಟ್ ಮಾಡಿಸಿ ವೈರಲ್ ಮಾಡಿ ಅಂದ್ರೆ ಅದು ವೈರಲ್ ಆಗಲ್ಲ. ಇನ್ ಬೇಡದೇ ಇರೋದು ವೈರಲ್ ಮಾಡ್ಬಿಡಿ ಅಂದ್ರೂ ವೈರಲ್ ಆಗಿರುತ್ತೆ. ಸೊ ಒಳ್ಳೆ ವಿಚಾರ ಅಲ್ಲ, ಅದನ್ನೇ ಟೆಂಡೆನ್ಸಿ ಆಫ್ ನಾನು ನಿಮ್ನ ಅಂತ ಹೇಳ್ತಿಲ್ಲ ಸರ್. ಜನ ದ ನೇಚರೇ ಹಾಗೆ ಸರ್. ಪಾಸಿಟಿವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಸೆಕ್ಟರ್. ಈಗ ಕಳೆದ 10 ವರ್ಷದಿಂದ ಕಷ್ಟಪಡ್ತೀವಿ ಸರ್ ಪುಸ್ತಕದಲ್ಲಿ. ನಾ ಎಷ್ಟೋ ಬಾರಿ ಹೇಳ್ತಿದ್ದೆ, ನೆನ್ನೆ ಅದು ಹೇಳ್ತಿದ್ದೆ. ಅದಕ್ಕೆ ಸರ್ ಬೂಕರ್ ಪ್ರಶಸ್ತಿ ಬಗ್ಗೆ ಮಾತಾಡ್ಬೇಕು, ಅದನ್ನ ಮಂಜು ಅವ್ರಿಗೆ ಹೇಳ್ತಿದ್ದೆ. ಹಾಗಾದ್ರೆ ಅದೇ ಪುಸ್ತಕ ಇಷ್ಟು ವರ್ಷ ಅಲ್ಲೇ ಅಂಗಡಿಲಿದ್ದಾಗ ಅದನ್ನ ಯಾರು ಕೇಳಲಿಲ್ಲ. ಒಂದ್ ಬೂಕರ್ ಪ್ರಶಸ್ತಿ ಬಂದ ತಕ್ಷಣ ಆ ಪುಸ್ತಕನ ಕೇಳೋ ಸಂಖ್ಯೆ ಆಗತ್ತೆ ಅಂದ್ರೆ ಅದನ್ನ ಓದೋ ಆಯಾಮನೇ ಇಲ್ಲ. ಸೊ ಅದನ್ನ ಮಾಡ್ಸೋದು ತುಂಬಾ ಕಷ್ಟ ಸರ್. ಈ ಟ್ರೆಡಿಷನ್ ಅಲ್ಲಿ ಈ ಜನರೇಷನ್ ನಿಜವಾಗ್ಲೂ ಅದನ್ನ ಪುಷ್ ಮಾಡೋದು ಕಷ್ಟ. ಇವನ್ ಪೇರೆಂಟ್ಸ್ ಗಳಿಗೆ ಇಷ್ಟ ಇಲ್ಲ ಅದು. ನೀವು ಪ್ರಯತ್ನ ಪಡ್ತೀರಿ ಅಂತ ಒಳ್ಳೆ ಎಷ್ಟು ಸುದ್ದಿ ಮಾಡಿದ್ರೆ ಅವತ್ತಿಂದ. ಬಾನು ಮುಸ್ತಾಕ್ ಮೇಡಮ್ದು ಮ್ಯಾಕ್ಸಿಮಮ್ ನಮಗ್ ತಿಳಿದಾಗೆ ಎಲ್ಲಾ ತರ ನೀವು ಸುದ್ದಿ ಮಾಡಿದಿರ. ಅಷ್ಟಾದ್ರೂ ನಾವು ಮಂಜುನ್ ಕೇಳ್ತೀವಿ 100 ಬುಕ್ ಆದ್ರೂ ಸೇಲ್ ಆಯ್ತಾ ಅಂತ. ಇಲ್ಲ ಸರ್, 100 ಪುಸ್ತಕನು ಒಂದು 100 ಜನನು ಆ ಪುಸ್ತಕ ತಗೋಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಇಷ್ಟು ಲಕ್ಷಾಂತರ ಜನಸಂಖ್ಯೆ ಕಷ್ಟ. ಬಟ್ ಹಾಗಂತೇಳಿ ಸೋಲೇನು ಒಪ್ಕೊಳ್ಳಲ್ಲ. 4 ವರ್ಷ ಆಗಿದೆ, ಇನ್ನೂ 10 ವರ್ಷ ಆಗ್ಲಿ. ಅಕ್ಷರ ಅಕಾಡೆಮಿ ಒಂದು ಫೈನ್ ಡೇ ಇಲ್ಲಿಂದ ಈ ಊರಿಂದ ಖಂಡಿತವಾಗ್ಲೂ ಒಳ್ಳೊಳ್ಳೆ ಆಫೀಸರ್ನ ಕೊಡುತ್ತೆ. ಅದೊಂದು ನಂದೊಂದು ಸಣ್ಣ ಕನಸಿತ್ತು ಅದರ ಮಾಡೋದು. ಆಫೀಸರ್ ಏನಾಗಿ ಬರ್ತಾರಲ್ಲ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ನಾವೇ ಆಫೀಸರ್ನ ಕಳಿಸ್ಬಿಟ್ರೆ ಅವ್ರು ನಮ್ಮನ್ನ ಪರಿಚಯ ಆಗಿರ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ. ಅದಕ್ಕೆ ನಾವೇ ಆಫೀಸರ್, ನಮ್ಮಿಂದನೇ IAS IPS ಆಗ್ಬಿಟ್ರೆ ನಾವು ಹೂಗುಚ್ಚ ಕೊಡೋ ತಪ್ಪುತ್ತೆ. ಸೊ ಈಗ ಅಟ್ಲೀಸ್ಟ್ ನಮ್ಮಿಂದನೇ ಹೋದ್ರೆ ಅವ್ರು ನಮ್ಗೆ ಹೂಗುಚ್ಚ ಕೊಡ್ತಾರೆ ಸರ್, ನಾವ್ ಇಲ್ಲಿಂದ ಆದ್ವಿ ಅನ್ನೋ ಕಾನ್ಸೆಪ್ಟ್. ಒಂದ್ ಪ್ರಯತ್ನ ಅಂತೂ ಪಡ್ತಾನೆ ಇದೀವಿ ಸರ್. ನಿಮ್ ಸಹಕಾರ ಹೀಗೆ ಇರ್ಲಿ. ಭಾನುವಾರ ಓರಿಯೆಂಟೇಷನ್ ಪ್ರೋಗ್ರಾಮ್ ನಿಮ್ ಮಕ್ಳುಗಳಿದ್ರು ಕೂಡ ಕಳಿಸ್ಕೊಡಿ, ಖಂಡಿತ ಕಳಿಸ್ಕೊಡಿ. ಮತ್ತೇನಾದ್ರು